ಅಂಕಲ್ಗುಡ್ಕೆ ಹತ್ರ PKPS ಬೋರ್ಡ್ ಮೀಟಿಂಗ್ ಆಗಬೇಕಾಗಿತ್ತು. ಖರೆ ಜನ ಆಕ್ರೋಶದಿಂದ ಸ್ವಲ್ಪ ಗಾಡಿಗಳು ಜಖಮ್ ಮಾಡಿ ಇವತ್ತು ಈ ಬೋರ್ಡ್ ಮೀಟಿಂಗನ್ನು ಮುಂದೆ ಹಾಕಿದ್ದಾರೆ. ಇದ್ರೊಳಗೆ ಮೇನ್ ಕಾರಣೀಭೂತ ನಮ್ಮ ಜಿಲ್ಲಾ ಆಡಳಿತ. ಮಣ್ಣಿಂದ ಹೇಳತ್ತೇವೆ, ನಮ್ಮ ತಾಲೂಕದಾಗ ಏನು ನಡೆದೈತಿ ನೀವು ಕಣ್ಣು ಮುಚ್ಚಿ ಕೂತಿರೋದ ಕೇಳತ್ತೇವೆ. ಯಾರು ರೆಸ್ಪಾನ್ಸಿಬಲ್ ತೊಗೊಳಕ್ಕೆ ತಯಾರಿಲ್ಲ. ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಈ ರಾಜ್ಯ ಸರ್ಕಾರ ಐತೋ ಸತ್ತೈತೋ ನೀವು ವಿಚಾರ ಮಾಡಿ. ಈ DCC ಬ್ಯಾಂಕ್ ಇಲೆಕ್ಷನ್ ಈ ನಮ್ನಿ ದಬ್ಬಾಳಿಕೆಯಿಂದ ಮಾಡೋದಿದ್ರೆ ನಮ್ಮ ಜನನೂ ಕೈಯಾಗ ತೋದೈತಿ. ನಿಮ್ಮ ಜಿಲ್ಲಾ ಆಡಳಿತ ಏನ್ ಮಾಡ್ತೈತಿ ನೋಡಕ್ ನಾವು ಗಟ್ಟಿದ ಹೋಗ್ತೇವೆ. ಗ್ರಾಮೀಣ ಜನ ಬಿಟ್ಟು ಸದಸ್ಯರ ಬಿಟ್ಟು ಎಲ್ಲ ಹೊರಗಿನವರು ಬಂದಿದ್ದಾರೆ. ಅಲ್ಲ, ನೀವು ನಿನ್ನಿಂದ ಗಮನಿಸ್ತಾ ಇದ್ರಿ. ಬಸ್ತವಾಡದಾಗ ಏನಾಯ್ತು, ಗೌಡವಾಡದಾಗ ಏನಾಯ್ತು, ನೀವು ಎಲ್ಲರೂ ನೋಡತ್ತೀರಿ, ಮಾಧ್ಯಮ ಮಿತ್ರರು ನೋಡತ್ತೀರಿ. ಮದೇಳಿಯಾಗೂ ಆಯ್ತು. ಖರೆ ಜಿಲ್ಲಾ ಆಡಳಿತ ಕಣ್ಣು ಮುಚ್ಚಿ ಕೂತ್ರೆ ಹೆಂಗೆ ಡೆಮೋಕ್ರಸಿ ನಡೆಯುತ್ತೆ? ಇಷ್ಟೆಲ್ಲ ಗಲಾಟೆ ಆಗತ್ತೆ, ಬಟ್ ಯಾವುದು ಪೊಲೀಸರು ಕೂಡ ಇಲ್ಲಿ ಈ ಮಾತು ನೀವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೇಳಿ. ಏನ್ ಕಾರಣ ಅಲ್ಲ, ನಾವು ಕಳೆದ 2 ದಿವಸದಿಂದ ರಿಕ್ವೆಸ್ಟ್ ಮಾಡತ್ತೇವೆ. DC, AC, SP, DSP. ನಿನ್ನೂ ನೀವು ಬಂದಾಗ DSP ಜೊತೆ ಮಾತಾಡತ್ತೀನಿ. ಯಾರು ಜವಾಬ್ದಾರಿ ತೊಗೊಳಾಗ್ತಾರಿಲ್ಲ. ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಗೇಮ್. ನಮಗೆ ರಿಕ್ವೆಷನ್ ಕೊಟ್ಟಿಲ್ಲ, ಯಾರು ರಿಕ್ವೆಸ್ಟ್ ಮಾಡಿಲ್ಲ ಅಂತಾರ. ಅಲ್ಲ, ಕಣ್ಣು ಮುಚ್ಕೋತಾರೋ ಜಿಡ ಅಂತಾರ. ಅಲ್ಲ, ಇದು BJP ಶಾಸಕರು ಹಿಂಗೈತಿ ಪರಿಸ್ಥಿತಿ. ಇದ ಕಾಂಗ್ರೆಸ್ ಶಾಸಕ ಇದ್ರೆ ಮಕ್ಕಳಿಂದ ಓಡಿ ಬರ್ತಾರ. ಈ 7 ಜನ ನಮ್ ಕಡೆ ಅದಾರ. ಅಲ್ಲ, ಯಾರು ನೀಗಂಗಿಲ್ಲ ಅವ್ರು ಗಲಾಟೆ ಮಾಡ್ತಾರು. ನೀಗವ್ರ ಗಲಾಟೆ ಮಾಡ್ತಾರು. ಇವಾಗ ಏನಾಯ್ತು? ಮುಂದೂಡೋದು ಕೋರಂ ಇಲ್ಲದ ಕಾರಣ ಮುಂದಾಗಿದೆ. ಒಳಗೆ ಬಿಡುವಾರ ಮತ್ತ ಒಂದು ಟೈಮಿಂಗ್ ಇರ್ತೈತಿ. ಆ ಟೈಮಿಂಗ್ ಮೀರಿದ ಮೇಲೆ ಒಳಗೆ ಬಂದ್ರು ಅರ್ತಿರಂಗಿಲ್ಲ ಬೋರ್ಡ್ ಮೀಟಿಂಗ್. ಅದಕ್ಕೆ ಮುಂದೆ ಹಾಕ್ಯಾರು. ಮುಂದಿನ 7 ದಿವಸ ನೋಟಿಸ್ ಕೊಟ್ಟು ಮತ್ತೆ ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ.